ಪ್ರತಿಭಟನಾ ರ್ಯಾಲಿಗೆ ರಾಜಭವನ್ ಚಲೋ ಈ ನಮ್ಮ ಕಾರ್ಯಕ್ರಮದ ಈ ಮಹತ್ವದ ಘಟ್ಟದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ AICCಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸುರ್ಜಿವಾಲಾರವರೇ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಕ್ರಿಯಾಶೀಲರಾದ ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕವನ್ನು ಸೇವೆ ಮಾಡಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬ್ರೆ, AICCಯ ಕಾರ್ಯದರ್ಶಿಗಳೇ, ನಮ್ಮ ಸಚಿವ ಸಂಪುಟದ ಸದಸ್ಯರೇ, ಶಾಸಕ ಮಿತ್ರರೇ, KPCCಯ ಪದಾಧಿಕಾರಿ ಗಣ್ಯರೇ, ನೆರೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಭಿಮಾನಿಗಳೇ, ಮುಂದಾಳುಗಳೇ, ರೈತ ಬಂಧುಗಳೇ, ಸ್ನೇಹಿತರೆ, ಇವತ್ತು ಅತ್ಯಂತ ಮಹತ್ವದ ದಿನ. ಕಾರಣ ಅಂದರೆ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನು ಮರುಸ್ಥಾಪನೆಗಾಗಿ ಬಹುದೊಡ್ಡ ಹೋರಾಟವನ್ನು ಪ್ರಾರಂಭಿಸಿರ್ತಕ್ಕಂಥ ದಿವಸ ಇದ್ದು. ಬಂಧುಗಳೇ, ಈಗ ನಾವು ಬರುವಾಗ ಪತ್ರಿಕೆಯವರು ಬಂದು ಕೇಳ್ತಾರೆ, BJP ಅವ್ರಿಗೆ ಹೇಳ್ತಾರೆ, VBG ಗ್ರಾಮ್ಜಿ ಏನು ನಾವು ತಂದೇವಿ, ಯಾಕೆ ತಂದೇವಿ ಅಂದರೆ MNREGA ಒಳಗೆ ಭಾಳಷ್ಟು ಅವ್ಯವಹಾರ ಆಗ್ತಾ ಇತ್ತು. ಆ ಅವ್ಯವಹಾರವನ್ನು ನಾವು ತಡೆಯೋದಕ್ಕೆ VBG ಗ್ರಾಮ್ಜಿ ತಗೊಂಡು ಬಂದ್ವಿ ಅಂತ ಹೇಳ್ತಾರೆ. ಅದು ತನಿಖೆ ಆಗಬೇಕು, MNREGA ತನಿಖೆ ಆಗಬೇಕು. ಆಯಿತು ಸ್ವಾಮಿ, ಯಾರು MNREGA ಇದೊಳಗೆ ಅವ್ಯವಹಾರ ಮಾಡಿದವರು? ಆ ಪಂಚಾಯಿತಿ ಚೇರ್ಮನ್ನನ್ನು ಹಿಡಿಯಾಕೊಂಡಿರೋ, ಆ PDOನ ಹಿಡಿಯಾಕೊಂಡಿರೋ. ನೀವು BJPಯವರು ಇಲೆಕ್ಟ್ರಲ್ ಬಾಂಡ್ಸ್ ಕತಿ ಮುಗಿದ ಮೇಲೆ 10,000 ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದಿರಲ್ಲ, ಆ BJP 10,000 ಕೋಟಿ ರೂಪಾಯಿಯನ್ನು ಏನು ಕ್ರೋಢೀಕರಣ ಮಾಡಿದೆ, ಅದರ ಬಗ್ಗೆ ತನಿಖೆ ಆಗಬೇಕು. ದೇಶದಲ್ಲಿ ಬಡವರು ತೆಗೆದುಕೊಳ್ತಕ್ಕಂಥ 350 ರೂಪಾಯಿಗಿನ್ನ ತನಿಖೆ ಮಾಡುತ್ತೇನೆ ಅಂತೇಳಿ ಹೇಳುವಂಥ ಆ ಉದ್ದಟತನ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಬರೋದಿಲ್ವೇ? BJP ಅವ್ರಿಗೆ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ, ತನಿಖೆ ಆಗಬೇಕಾಗಿದ್ದು ನಿಮಗೆ ಬಂದಿರತಕ್ಕಂಥ 10,000 ಕೋಟಿ ರೂಪಾಯಿ ಬಗ್ಗೆ ಆಗಬೇಕು. ಏನು ನಮ್ಮ ಕರ್ನಾಟಕದ ಬಾರ್ಡರ್ನೊಳಗೆ ಏನು 1,000 ಕೋಟಿ ರೂಪಾಯಿ ಬಂತಲ್ಲ, ಹೋಗಿದೆಯಲ್ಲ, ಅದ್ರ ಬಗ್ಗೆ ತನಿಖೆ ಆಗಬೇಕು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರನ್ನು ಹೃತ್ಪೂರ್ವಕವಾಗಿ ಸಂಘಟಕರ ಪರವಾಗಿ, KPCCಯ ಪರವಾಗಿ, KPCCಯ ಅಧ್ಯಕ್ಷರ ಪರವಾಗಿ ಸ್ವಾಗತ ಮಾಡ್ತೇನೆ. ಬಂಧುಗಳೇ, ನಾನೊಂದು ಮಾತು ತಮಗೆ ಈಗಾಗಲೇ ಅರಿಕೆ ಮಾಡಿಕೊಂಡೆ. ಇವತ್ತು MNREGA ಕುರಿತಂತೆ ತನಿಖೆ ಆಗಬೇಕು ಅನ್ನೋದ BJP ನಾಯಕರುಗಳಿಗೆ ಇಷ್ಟೇ ಹೇಳ್ತೀನಿ. MNREGA ಒಳಗೆ ಏನು ಅವ್ಯವಹಾರ ಆಗಿದೆ ಅಂತಾರಲ್ಲ, ಅದು ತನಿಖೆ ಆಗೋದಕ್ಕೆ ಯಾರು ಬೇಡ ಅನ್ನಂಗಿಲ್ಲ. ಅದಕ್ಕೆ ಆಗಿರ್ತಕ್ಕಂಥ ಸೋಷಿಯಲ್ ಆಡಿಟ್ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಬೇರೆ ಬೇರೆ ಏಜೆನ್ಸಿಗಳೇ. ಆದರೆ ಅದಕ್ಕಿಂತ ಮೊದಲು 10,000 ಕೋಟಿ ರೂಪಾಯಿಯನ್ನು ತಾವೇನು ಕ್ರೋಢೀಕರಣ ಮಾಡ್ಕೊಂಡಿರಲ್ಲ, ಅದು ಯಾರಿಂದ ಬಂತು, ಎಲ್ಲೆಲ್ಲಿಂದ ಬಂತು, ಯಾವ ಉದ್ಯೋಗಪತಿ ಅವನು, ಸರ್ಕಾರ ಅವನಿಗೆ ಏನು ಕೊಟ್ಟು ಅದನ್ನು ರೊಕ್ಕ ವಸೂಲಿ ಮಾಡಿದ್ರಿ, ಅವುಗಳ ಬಗ್ಗೆ ತನಿಖೆ ಆಗಬೇಕು. 10,000 ಕೋಟಿ ರೂಪಾಯಿಯ ಆ ಕ್ರೋಢೀಕರಣದ ಬಗ್ಗೆ ತನಿಖೆ ಆಗಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ನಮಗೆ ಗ್ರಾಮ ಪಂಚಾಯಿತಿಗೆ, ಗ್ರಾಮ ಸಭೆಗೆ
ಏನು ಅಧಿಕಾರ ಇತ್ತು, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಬಿಡಬೇಕು, ನಮ್ಮ ಹಳ್ಳಿಯೊಳಗೆ ಏನು ಆಸ್ತಿ ಸೃಷ್ಟಿ ಆಗಬೇಕು, ಯಾವ ಆಸ್ತಿ ಸೃಷ್ಟಿ ಆಗಬೇಕು, ದನದ ದೊಡ್ಡಿ ಆಗಬೇಕು, ಕುರಿದ ದೊಡ್ಡಿ ಆಗಬೇಕು, ಕಣ ಆಗಬೇಕು, ಹೊಲದೊಳಗೆ ಬದು ಆಗಬೇಕು, ಹೊಳಗಟ್ಟಿ ಆಗಬೇಕು, ಕೃಷಿ ಹೊಂಡ ಆಗಬೇಕು, ಕೆರೆ ಆಗಬೇಕು, ಮೈದಾನ ಆಗಬೇಕು, ಚರಂಡಿ ಆಗಬೇಕು, ನಮ್ಮ ಮನೆಯೊಳಗೆ ನಮ್ಮ ಮನೆ ಹತ್ರ ರಸ್ತೆ ಆಗಬೇಕು. ಈ ಆಸ್ತಿ ಏನು ಸೃಷ್ಟಿ ಆಗ್ತಾ ಇತ್ತಲ್ಲ, ಅದು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯವ್ರು ಮಾಡ್ತಿದ್ರು. ಆದರೆ ಆ ಹಕ್ಕನ್ನು ಕಿತ್ಕೊಂಡು ಇವತ್ತು VBG ಗ್ರಾಮ್ಜಿ ಒಳಗೆ ಅದನ್ನು ದೆಲ್ಲಿಯ ಅಧಿಕಾರಿಗಳು ಮಾಡ್ತಾರೆ. ಈ ನಮ್ಮ ಕಡುಬಡವರನ್ನು, ಕೆಲಸಗಾರರನ್ನು ಇವರೆಲ್ಲ ತಗೊಂಡೋಗಿ ಆ VBG ಗ್ರಾಮ್ಜಿ ವಿಕಸಿತ ಭಾರತ ಕಾರ್ಯಕ್ರಮದೊಳಗೆ ಅವ್ರನ್ನ ತೊಡಗಿಸ್ತಾರಂತೆ. ನಾನು ಕೇಳೋದು, ನಾವು ನಿರ್ಣಯ ಮಾಡಿರ್ತಕ್ಕಂಥ ಆಸ್ತಿ ಸೃಷ್ಟಿ ಕೆಲಸ ನಮಗೆ ಮಾಡೋದಕ್ಕೆ ಬಿಡಿ, ನಮಗೆ ಮಾಡೋದಕ್ಕೆ ಬಿಡಿ. ಅವ್ರು ಯಾವ ಊರಲ್ಲಿದಾರ ಆ ಊರೊಳಗಿರ್ತಕ್ಕಂಥವ್ರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಆಗಬೇಕು. ಅಂದರೆ ಮಾತ್ರ ಗುಳೆ ಹೋಗೋದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗುಳೆ ಹೋಗೋದನ್ನು ಕಡಿಮೆ ಮಾಡಿದರೆ ಈ NREGA ಕೆಲಸ ಬಂದ ಮೇಲೆ ಇದು ಕಡಿಮೆ ಆಗೋದಕ್ಕೆ ಬಡವರಿಗೆ, ಕೃಷಿ ಕಾರ್ಮಿಕರಿಗೆ, ಹಳ್ಳಿಯವರಿಗೆ ಇವತ್ತು ಉದ್ಯೋಗ ಕೊಡೋದು ಸಾಧ್ಯ ಆಗಿದ್ದರೆ ಈ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಮುಖಾಂತರ. ಆದ್ದರಿಂದ ನಾನು ಇವತ್ತು ಕೇಳ್ತೀನಿ, VBG ಗ್ರಾಮ್ಜಿ ಬರೋದ್ರ ಮೂಲಕ ಮತ್ತೆ ಗುಳೆ ಹೋಗ್ತಕ್ಕಂಥ ಕೆಲಸ ಚಾಲೂ ಆಗುತ್ತೆ, ಮೈಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈ ಗುಳೆ ಹೋಗೋದನ್ನು ನಿಲ್ಲಿಸಬೇಕಾದ್ರೆ ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರಲೇಬೇಕು. ಅದನ್ನು ಮರುಸ್ಥಾಪನೆ ಮಾಡಬೇಕು. ಮರುಸ್ಥಾಪನೆ ಮಾಡುವವರಿಗೆ ಕಾಂಗ್ರೆಸ್ನವರು ಹೋರಾಟವನ್ನು ಮುಂದುವರಿಸ್ತಾರೆ. ಇದು ಒಂದು ರೀತಿ ರೈಟ್ ಆಫ್ ವರ್ಕ್ ಏನಿತ್ತು, ರೈಟ್ ಆಫ್ ವರ್ಕನ್ನು ರಿಸ್ಟೋರ್ ಮಾಡ್ತಕ್ಕಂಥದ್ದು. ನಮ್ಮ ಬಡವರ ಕಡ್ಡಾಯದ ಉದ್ಯೋಗವನ್ನು ಮತ್ತೆ ವಾಪಸ್ ಪಡಿತಕ್ಕಂಥ ಆ ಕೆಲಸವನ್ನು ಮಾಡೋಣ ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.